ಹುಡುಗರು ಎಲ್ಲಿ ಹೋದವನ ನೋಡಿವು ಅದೇ ಹಿಡ್ಕೊಂತಾವು ಇಲ್ಲ ಸ್ಟೂಲ್ ಗಿಲ್ ಮೇಲೆ ನಿಂತು ಬಾಗ್ಲಿಗೆ ಸುತ್ತರಿತಾವ ಅಂತಂದ್ರೆ ಏ ಜಯಕ್ಕ ಅಲ್ಲ ಅಮಾವಾಸ್ಯೆ ರೆಡಿ ಆಗತ್ತನವ ಮಾವಿನ ತೋರಣ ತಗೊಂಬಂದಿಯಲ್ಲ ಹೊರಗೆ ಹೌದಾ ಅವು ಅದು ಇದು ಕೆಲಸ ಮಾಡ್ಕೊಂತಿದ್ವ ಕುತ್ಕೊಂಡು ದಾರ ತಗೊಂಡು ಹಾಗೆ ಡಬ್ಬಣ ತಗೊಂಡು ಒಂದ್ಕೊಂದು ಚುಚ್ಚಿ ಮಾಡಿದೆ. ಚೆಂಡು ಹೂವು ಇದ್ವ, ಚೆಂಡು ಹೂವನ್ನ ಹಾಕಿ ಪೋಣಿಸಿದೆ. ಬಾಗಿಲಿಗೆ ಹಾಕೋಣ ಹೇಳಿ ನಮ್ಮ ಗುಂಡ ಪುಟ್ಟಿ ನೋಡ್ತಿದ್ದೇವ, ಎಲ್ಲೂ ಕಾಣವಲ್ರು. ನನಗೆ ಸಿಗಂಗಿಲ್ಲ, ನಿಗ್ರಾಡ್ಬೇಕು, ಸ್ಟೂಲ್ ಹತ್ತಿಸಿ ಹಾಕ್ಸಿರಕತಿ ಅಂತಂದ್ರೆ. ನೀನೇನು ಇತ್ತ ಕಡೆಯಿಂದ ಬಂದೆ ಅಲ್ಲ ಯವ್ವ, ಮುಂಜಾನೆ ಅಂಕವ್ವ ಸಿಕ್ಕಿದ್ಲು, ಕಿತಾಪತಿ ಅಂಕವ್ವ. ಏನಂದ್ಲ ಅಕ್ಕ ಏನು ಹೇಳ್ತೀನಿ, ನೀವು ಸುಮ್ಮಿಗೆ ಏನಾರು ಗೊತ್ತಾರ ಆಕಿನ ಮಾತು ಬಡದ ಬತ್ತ ಬರೀ ಚಾಡಿ ಹೊಡೆದು ಹಾಕಿದ್ದು. ಊರವ್ರ ಸುದ್ದಿ ಅವ್ರ ಸುದ್ದಿ ಹೊಲಿ ಬಿಡ, ಮುದುಕಿದೇನು ಹಚ್ಚಿ. ಸರಿ ಬಿಡ, ಹಬ್ಬ ಐತಿ ಮುಂದೆ, ಅದ್ರ ಕೂಟಾಗೇನು ಮಾತು ನಮ್ಮ ಮನೆಯವ್ರ ಹತ್ರ ಹೇಳಕ್ಕೆ ಹೋಗ್ಬೇಡಿ. ಏನು ಅಲ್ಲಿ ಹೋಗಿದ್ದೆ ಆ ಮುದುಕಿ ಹಂಗಂತ ಹಿಂಗಂತ ಹೇಳಿ. ಬಾ ಹಿಡ್ಕ ಬಾ, ಈ ತೋರಣ ಹಾಕೊಂದಿಟ್ಟು ಸಾವ್ಕಾಸ್ಲೆ ಮತ್ತು ನಿಗ್ರಾಡಕ್ಕೂ ಬಿದ್ದಿಗಿದ್ದೀಯವ್ವ. ಇಲ್ಲ ತಡಿಯವ, ಮಳೆ ಈಗ ಹಂಗೆ ಸುತ್ತಿ ಬಂದೇ ಬಿಟ್ಟೆ. ಮತ್ತು ಇವರೆಲ್ಲ ಹೋಗ್ಯಾರ, ಯಾರೋ ಕಾಣವಲ್ರಲ್ಲ. ನಿಂಗೆ ಹೇಳಲೇ ಇರಲ್ಲ, ನಮ್ಮನೆ ದೊಡ್ಡ ಮಗ ಹೇಳ್ದೆ ಕೇಳ್ದೆ ಒಂದು ಸ್ಕೂಟಿ ಒಂದು ಬೈಕ್ ತಗೊಂಬಂದಾನ. ಅಲ್ಲೇ ಪೂಜೆ ಮಾಡಿಸ್ಕೊಂಬಂದಿದ್ನಂತ, ಮನೆಗೆ ತರಲೇ ಇಲ್ಲ. ಅಲ್ಲಿ ಮುಂದೆ ಆಚೆ ಕಡೆ ಓಣಿಗೆ ನಿಲ್ಲಿಸಿದ್ದೆ, ಹೆಂಕವು ಕುಂದ್ರತಾಳ ಅಲ್ಲಿ ಜಾಗ. ಅಲ್ಲಿಗೆ ಕರೆಯಾಕೆ ಕಳಿಸಿದ್ದೆ ಎಲ್ಲರೂ. ಯಾಕೆ ಹಾಕೊಂಡು ಹೋದ್ವಿ, ಅವ್ನು ಸರ್ಪ್ರೈಸ್ ಅಂದ. ಸರ್ಪ್ರೈಸ್ ಸರಿ ಬಿಡು ಹೇಳಿ ಅಲ್ಲೇ ಒಂದೊಂದು ರೌಂಡ್ ಹೋಗವೆ ಅಂದು ಗಾಡಿ ಮೇಲೆ ಹೋದ್ರೆ ಅವ್ರು ಗಂಡ ಹೆಂಡತಿ. ಮಸ್ತ್ ಅಲ್ವ ಜಯಕ್ಕ, ಮಗ ಅಂದ್ರೆ ಹಿಂಗಿರ್ಬೇಕು ನೋಡು. ಚಲೋ ಆಯ್ತು ಬಿಡ. ನಾಗಪ್ಪನ ಹೊರಗೆ ಪಾಪ ಬಿಸ್ಲಾಗ ಹೋಗ್ತಿತ್ತು ಬರ್ತಿತ್ತು, ಇಲ್ಲಿ ತನಕ ಬಾಯಿ ಬಿಟ್ಟು ಕೇಳಿದ್ದಿಲ್ಲನ. ಅಲ್ಲ ನೀನು ಮತ್ತು ನಿಮ್ಮನೆಯಾರ ಒಂದು ರೌಂಡ್ ಹೋಗ್ಬೇಕಿಲ್ಲ? ಹೋಗಬೇಕೇಕಿ ಬೋಸುಡಿ, ಈ ವಯಸ್ಸಿನಾಗ ಏನು ರೌಂಡ್ ಹೋಗೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಈಗಾಗಲೇ ನಾವು ಯುಗಾದಿ ಹಬ್ಬಕ್ಕೆ ಬೈಕ್ ತಂದದ್ದು ವಿಡಿಯೋ ಹಾಕೀವಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ. ಹಂಗೆ ನಮ್ಮ ಮೀಡಿಯಾದಾಗ ಇಲ್ಲೊಂದು ಕಿತಾಪತಿ ಅಜ್ಜಿ ಐತಿ ಅಂಕಮ್ಮ ಹೇಳಿ, ಅದು ಹೇಳೋ ಚಾಡಿ ಮಾತಿನ ವಿಡಿಯೋ ಹಾಕೀವಿ, ಅದನ್ನೂ ಸಪೋರ್ಟ್ ಮಾಡಿರಿ. ಜೊತೆಗೆ ನಾವಿಲ್ಲಿ ಕೆಲವೊಂದಿಷ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೇರೆಯವರಿಗೆ ಬೈಗಳು ಅನ್ನಿಸ್ತಾವೆ, ಅದರಲ್ಲಿ ತಮಾಷೆಯಾಗಿ ಮಾತಾಡ್ತಕ್ಕಂಥ ಮಾತುಗಳನ್ನು ಬಳಸ್ತೇವೆ. ದಯವಿಟ್ಟು ಯಾರೂ ತಪ್ಪು ತಿಳಿಬೇಡ್ರಿ. ಸಬ್ಸ್ಕ್ರೈಬ್ ಯಾರೂ ಮಾಡ್ಕೊತಿಲ್ರಿ ನಮ್ಮ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಲ್ಲ ಯಾಕೆ ಹೇಳಿದ್ರೆ ನೀ ಹೆಂಗೆ ಮಾತಾಡ್ತೀಯಲ್ಲ ಯವ್ವ? ಹೋಗೋ ವಯಸ್ಸೇನಿಲ್ಲ ನಮ್ಮದು, ಗಾಡಿ ಹೊಡ್ಯಕ್ಕೆ ಬರ್ತದೇನೋ ಹಂಗೆ. ಹೋಲ್ ಬಿಡ ಯವ್ವ. ಅಯ್ಯೋ, ಇಷ್ಟೊತ್ತನ ರಂಗೋಲಿನ ನೋಡಿಲ್ಲಲ್ಲ ಯವ್ವ, ಚೆಂದಾಗಿತ್ತು ಬಿಡ. ಯಾರು ಸುಮ್ಮನೆ ಹಾಕಿದ್ಲ ಸವಿ ಹಾಕಿದ್ಲ? ಅವರ ಇಬ್ಬರು ಕೂಡಿ ಹಾಕಾಕತ್ತಿದ್ರು, ಹಾಕ್ಯಾರ್ದ ಹಾಕಿರಬೇಕು. ಬಂದ್ರಲ್ವಾ ಇನ್ನು ಮುತ್ತುರತ್ನ ಕಡು. ಯಾಕಲೇ ಅವರಿಬ್ಬರು ನನ್ನ ಮುತ್ತುರತ್ನ ಇದ್ದಂಗನ. ನಿನಗೂ ಹಟ್ಟೂರು ಯಾಕತ್ತೇನ ಅವ್ರು ನೋಡಿ? ಯವ್ವ ತಮಾಷೆ ಮಾಡಿದ್ನೆ, ನನಗೆ ಯಾಕೆ ಹೊಟ್ಟೆ ಉರಿತೈತಿ. ನಾನು ಹೆಂಕವನು ಮಾಡಿದ್ದೇನ? ಲೇ ಸುಮ್ಮಿರಲೇ ಭಾಗ್ಯ. ಗೊತ್ತಾಯ್ತ, ಕಾದಕೈತೆ ತಿರುಗಿದೇವ. ಯಾಕೆ ಮತ್ತೆ ಸಿಕ್ಕಿದ್ಲೇನಕ್ಕ ಮುದುಕಿ? ಇಲ್ಲ ಬಾಯಿಗೆ ಬಂದು ಹೇಳಿದೆ. ಗಾಡಿ ರೌಂಡ್ ಜೋರುತ್ತಾ? ಅತ್ತೇರು ಹಿಡಿದ್ರನ ಭಾಳ ತಾತಯವನ ಹೋಗಿ ಬಂದು ರಾಟಿ ಪ್ರೇಮನ ಮನೆಗೆ ಹೋಗಿದ್ವಿ ನೋಡು. ಅಲ್ರಲ್ಲೇ ನನ್ನ ಬಿಟ್ಟು ಹೋಗಿರಲ್ಲ ಜಾಕೆಟ್ ಹೊಲಿಯಾಕೆ ಕೊಡೋಕೆ. ಎಲ್ಲ ಸಂಧ್ಯಾಗ ಮನೆಯವ ಕೊಟ್ಟಿರ್ತಿ ಪುಸುಕ್ನಂತ ಹೇಳಿ ನಮಗೆ ಗೊತ್ತು, ಕೊಟ್ಟು ಬರಕ್ಕೆ ಹೋಗಿದ್ವಿ. ಆಕಿನ ಹಬ್ಬ ಹತ್ರಿಸಿ ಬಂದು ತರ್ತೀರಿ, ಹೆಂಗೆ ಹೊಲಿಲಿ, ಅವಸರದಾಗ ಏನಾರು ಕೆಟ್ಟರೆ ಕಡೆಗೆ ಬೈತಿರವ, ಹಾಗೆ ಹಿಂಗೆ ಪುರಾಣ ಹೇಳಿದ್ಲು. ಭಾರಿ ಬಿಡ ನೀವು. ಮತ್ತು ಹೆಂಗೆ ಮಾಡಿದ್ರಿ? ಹೆಂಗಿಲ್ವಾ? ಸಿಕ್ಕಾಪಟ್ಟು ರೊಕ್ಕ ಕೊಟ್ಟು ಸೀರೆ ತೊಗೊಂಡಿರ್ತೀವಿ, ಜಾಕೆಟ್ ಸರಿ ಆಗದಿದ್ರೆ ಸೀರೆ ಎಷ್ಟು ಚಂದ ಉಟ್ರು ಚಲೋ ಆಗಲ್ಲ. ಅದಕ್ಕೆ ಹಬ್ಬ ಆದಮೇಲೆ ಹೊಲಿದು ಕೊಡಬಲ್ಲ ಕರಿ ನಾನು ಹೊಲಿವ ಅಂದ್ವಿ. ಬೇಷ್ ಮಾಡ್ಯಾರ ಬಿಡವ, ಹೋಗಲಿ ಅವಸರದಾಗ ಹೊಲಿಸಿ ಏನು ಮಾಡ್ತೀರಿ. ಬಾಕಿ ಸೀರೆಗಳದಾವಲ್ಲ ಅವನ್ನ ಉಟ್ಕೊಂತೀರಿ ಹೊಸಾವ ನೋಡ್ರಿ ಎತ್ತಾರ. ಅದಕ್ಕೆ ನಿಂಗೆ ಗೊತ್ತಾನೆ, ಅಕ್ಕಿನೂ ಮೊದಲು ಸಾದಾ ಬ್ಲೌಸ್ ಅಂದ್ರೆ 50-60 ರೂಪಾಯಿ ಹೊಲಿತಿದ್ಲು, ಲೈನಿಂಗ್ 120 ತೊಗೊನೆಗೆ. ಈಗ 170 ಮಾಡ್ಯಾಳ, ಏನೂ ಇಲ್ದಾನ. ಕಡೆ ಡಿಸೈನ್ ಮಾಡಿದ್ರೆ 250-300 ಹೇಳಕತ್ತಾಳ ಬಾಕಿ. ಹೌದು ಬಿಡ್ಲೆ ಪಾಪ, ಎಷ್ಟು ದಿನ ಹೊಲಿಯಾಕತ್ತಿ, ಅದಕ್ಕೆ ಜೀವನ ಐತಿ. ಕಾಲು ಬರಂಗಿಲ್ಲ ಪಾಪ, ಹೊರಗೆ ಹೋಗಿ ದುಡಿಯಾಕ. ಪೇಟೆಗೆ ಹೋದ್ರೆ ಅದ ಬ್ಲೌಸಿಗೆ 500 ರೂಪಾಯಿ ಕೇಳ್ತಾರೆ. ಯಾಕಾಗೋಲ್ಲಕ್ಕೆ ಬಿಡು, ಅಲ್ಲಿಗಿಂದ ಅರ್ಧ ಕಮ್ಮಿ ತಗೊಂತಾಳಾಕಿ. ಹೌದು ಆ ಪಾಪ, ಹಳೆ ಗಿಡ ಒಯ್ದ್ರೆ ಹಿಡಿದು ಕೊಡ್ತಾಳೆ. ಈಗ ಎಷ್ಟು ಕೊಡ್ಬೇಕಂದ್ರೆ ನಿಮಗೆ ಎಷ್ಟು ಇರ್ತೈತೆ ಅಷ್ಟು ಕೊಡ್ರಿ ಕೊಡೋಕ್ಕ ಅಂತಾಳೆ. ಯಾವಾಗೂ ಬಾಯಿ ಬಿಟ್ಟು ಕೇಳಿಲ್ಲ ಪಾಪ. ಹ್ಞೂ ರೀ, ಹಾಗಾಗಿ ನಾವು ಅಲ್ಲೇ ಕೊಡಕ್ಕೆ ಹೋಗಿದ್ವಿ. ಮಂದಿ ಭಾಳ ಇದ್ದರು, ಜಗ್ಗು ಕುಡಿಬಿದ್ದಾವೆ ಬಟ್ಟೆ. ಬಂದ್ವಿ ನಾವು ಹೊಗೆ ತಗೊಳ್ಳುವ ಕೆಲಸ ಐತಿ ಹೇಳಿ. ಮತ್ತೇನು ಬಗ್ಗೆ ಮೊನ್ನೆ ಶಾವಿಗೆ ಎಲ್ಲ ತಂದರೆ ಬರೀ ಸೀರೆ ಅಂಗಡಿ ತಿರುಗಾಡೋದಾತ? ಇಲ್ಲ ಯವ್ವ, ತೊಗೊಂಬಂದೆ ಶಾವಿಗೆನ. ನಿಮ್ಮ ಮನ್ಯಾಗ ಮಗ ತರ್ತಾನೆ ಅಂತಲ್ಲ, ಅದಕ್ಕೆ ಅವ್ರು ಬೇಡ ಅಂತಂದ್ರು. ಹೌದಿಲ್ರಿ ಇರ್ತೀರ? ಹೇಳ್ರಿ ಈಕಿಗೆ ಹೇಳಿದ್ರೆ
ಇಲ್ಲಿ ಶಾವಿಗೆ ತಗೊಳ್ಳಾರ್ದು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಚಲೋ ಬರಲ್ಲ ಹಂಗೆ ಹಿಂಗೆ ಪುರಾಣ ಹೇಳ್ತಾಳಕ್ಕೆ ಭಾಗ್ಯಕ್ಕೆ. ಏನೆಲ್ಲ ಅಮಾವಾಸ್ಯೆ ದಿನದ್ದೆಲ್ಲ ತಯಾರಿ ಮಾಡ್ಕೊಂಡ್ರೇನೇವ? ಹ್ಞೂ ನೀ ಏನು ಒಬ್ಬೇಕಿದಿ ಆರಾಮು. ನಮ್ಮ ಹುಡುಗರು ಅವ್ರ ಆಫೀಸ್ಗೆ ಹೋಗೋರು, ನಮ್ಮ ನಾಗಣ್ಣ ಹೊಲದ ಕಡೆಯಲ್ಲಿ ತಿರುಗಾಡೋನು, ಎಲ್ಲ ಸ್ವಚ್ಛ ಮಾಡೋದು, ಹಾಸಿಗೆ ತೊಳೆಯ ಬಳೆಯಾಡಿ ಎಲ್ಲ ಮುಗಿದೈತೆ ನೋಡು. ಬೇವು ಒಂದು ರೆಡಿ ಮಾಡ್ಬೇಕಾ. ಮತ್ತು ದಯವಿಟ್ಟು ಫ್ರೆಂಡ್ಸ ಮೊನ್ನೆ ಬೇವು ಮಾಡೋ ರೆಸಿಪಿ ಹಾಕೀವ್ರಿ, ಸಪೋರ್ಟ್ ಮಾಡಿರಿ, ವಿಡಿಯೋ ನೋಡಿರಿ, ಹೆಚ್ಚಿನ ಸಂಖ್ಯಾಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೌದು, ಸಗಣಿ ಎಲ್ಲಿ ತಂದ್ರಲ್ಲಿ ಅಂಗಳ ಸಾರ್ಸಕ್ಕೆ? ಹೋಗ ನೀನು ಆ ಸಗಣಿದು ದೊಡ್ಡ ಕತೀವ. ನೀನು ಮಜ್ಜಿಗೆ ಹಾಲು ತರ್ತೀಯಲ್ಲ ಕುಂಟುಮಲ್ಲವ, ಅಕ್ಕಿ ಮನೆಗೆ ಹೋಗಿದ್ದೆ, ಸಗಣಿದ್ರು ಕೊಡವೆ ಒಂದಿಟ್ಟ ಅಂದು ಈಗಾರ ಪುಟ್ಟಿ ತುಂಬಿ ತಿಪ್ಪಿಗೆ ಹಾಕಿ ಬಂದಾರ. ಯಾವ ಸಗಣಿ ಇಲ್ಲ, ದನ ಒಣ ಹುಲ್ ತಿಂತಾವ ಅಂದ್ಲು. ಕಡೆಗೆ ನಮ್ಮ ಕಣ್ಣಾಳವ್ರ ಮನೆಗೆ ಹೋದೆ, ಅವು ಹಂಗೆ ಅಂತಾವೆ, ಸಗಣಿ ಕೊಡೋಕೆ ಹೆಂಗೆ ಮಾಡ್ತಾವೆ ಯಾವ ಒಂದಿಟ್ಟು ಹಬ್ಬಣ್ಯಾಗ ನೆಲ ಬೆಳೆಯೋಕೆ. ಅದು ಎತ್ತಿಂದ ಆಕಳಿನ ಸಗಣಿನ ಬೇಕು, ಎಮ್ಮೆ ಸಗಣಿ ಆಗಿದ್ರೆ ಬೇಕಾದ್ರೆ ಹೊಟ್ಟು ಸಿಗ್ತದೆ ತಂದು ಬಳದು ಬಿಡಕ್ಕೆ ಬರ್ತದೆ ನೋಡು. ಮುಚ್ಚಿ ನೆಲ ಬೆಳೆಯೋಕೆ ಯಾವಾಗಲೂ ಎತ್ತಿದಿಲ್ಲ ಆಕಳ ಸಗಣಿ ತರ್ತಾರೆ. ಹೌದು, ಆ ಕಡೆಗೆ ನಮ್ಮ ಸುಮ್ಮ ಕಣ್ಣಾಗ ಹೋಗಿನ ಅಲ್ಲಿ ಬೆಳಗ್ಗೆ ಮುಂಚೆ 5 ಗಂಟೆ 5:15 ಹೋಗಿನ ಸಗಣಿ ಹೊಡ್ಯಾಕ, ಸಗಣಿ ಕಸ ಹೊಡ್ಯಾಕಂದು ಮುಂಚೆನೇ ಹೋಗಿ ಸಗಣಿ ತಂದಿದ್ಲ, ಸಾರಿಸಿ ರಂಗೋಲಿ ಅದು ಹಾಕಿ ರೆಡಿ ಮಾಡಿದ್ವಿ. ಇವ್ರು ನಮ್ಮ ಮನೆಯವ್ರಲ್ಲಿ ಒಂದು ಬಂದು ಗದ್ಲೆ ಎಬ್ಸ್ಕೊಂಡು ನಿಂತಿದ್ರು. ಗೊತ್ತಿಲ್ಲ ಪಿತ್ತಿಲ್ಲ ಗಾಡಿ ಮತ್ತು ಸ್ಕೂಟಿ ತೊಗೊಂಬಂದ್ಬಿಟ್ರ. ಚಲೋ ಆಯ್ತು ಬಿಡವ, ಅಕ್ಕ ತಂಗಿ ಸ್ಕೂಟಿ ಕಲೀರಿ, ಇನ್ನು ನಾನು ಸಾವಾಸ ಬಿಟ್ಟು ಇಬ್ಬರೇ ಓಡಾಡುವಂತ್ರಿ. ಬರೀ ಇಂಥವು ನೋಡಿ ಊರಿ ಬಿಡೋ ಮಾತಾಡ್ತೀನಿ. ತಮಾಷೆ ಮಾಡಿದ್ಮೇಲೆ ತಮಾಷೆ ಮಾಡ್ತೀವಿ ಏನವ. ಗಾಡಿ ಪೂಜಾಕರ ಕರಿ ಮತ್ತು ಅದಕ್ಕೂ ಹಂಗಸ್ತಿ. ಅವ್ರು ನೋಡಿದ್ರೆ ಅಲ್ಲೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬಂದಿದ್ದೆ, ಬರ್ರಿ ಹತ್ತು ಬರ್ರಿ ಅಂದ್ರೆ ನಾನು ನಮ್ಮ ಮನೆಯಾರ ಸ್ಕೂಟಿಗೆ ಹೋದ್ವಿ. ಅಕ್ಕ ಮತ್ತು ಮಾಮರು ದೊಡ್ಡ ಗಾಡಿಯಾಗ ಹೋಗಿ ಬಂದ್ವಿ ಇಲ್ಲೇ ಮುಂದೆ. ಚಲೋ ಆಯ್ತು ಬಿಡುವ, ಖುಷಿ ಆಯ್ತು ಕರೆನ. ಸ್ಕೂಟಿ ಗಾಡಿ ತಂದು ಸ್ಕೂಟಿ ಕಲೀರಿ, ನನಗೂ ಕಲಿಸುವಂತ್ರಿ. ಅರ್ಧ ವಯಸ್ಸು ಕಳ್ತೈತಿ ಈಗ, ಅದಕ್ಕೇನಾವ ಕಲಿಯೋಕೆ ವಯಸ್ಸು ಬೇಕಂತಿಲ್ಲ ಬಿಡು. ಅನ್ನಂಗೆ ಬೇವು ರೆಡಿ ಮಾಡ್ದೇನ? ಇಲ್ಲ ಅಲ್ಲೇ ಮಾಡಬೇಕು, ರೆಡಿ ಮಾಡಿ ಇಟ್ಕೊಂಡನಿ ಮಾಡಬೇಕು. ಮಗಳು ಬರ್ತಾಳನ್ನ ನೋಡ್ಬೇಕು, ರಜೆ ಇರ್ತೈತಲ್ಲ. ಆತವ ಬಿಸಿಲು ತಲೆ ಒಡ್ಯಾಂಗೈತಿ. ಇಲ್ಲೇ ಒಣಾಗ ನಿಂತು ಮಾತುಕತೆ ಶುರು ಮಾಡಿಬಿಟ್ರಿ. ನಾ ಒಳಗೆ ಹೋಗ್ತೀನಿ, ಬರ್ರಿ ಬಂದು ಏನು ಕೆಲಸ ನೋಡ್ರಿ. ರಾತ್ರಿ ಆಯ್ತಾವ ಬರ್ತೇವೆ, ನೀವು ಹೋಗ್ರಿ ಒಳಗೆ ಹೋಗ್ರಿ. ಯಾಕೆ ಒಂದಿಟ್ಟು ಬೆಣ್ಣೆ ಸಿಕ್ಕರೆ ಕೇಳವ ಅಜ್ಜಿ ಮನ್ಯಾಗ, ಬೆಣ್ಣೆ ಚಲೋ ಇರ್ತೈತೆ ಅವ್ರು, ಹಂಗಾಗಿ ಕೇಳೋದು. 500-600 ರೂಪಾಯಿ ಕೆಜಿ ಹೇಳ್ತಾವೆ ನೋಡಿ, ತಗೊಂತೀರೇನು? ಯಾಕಾಗ ಹೊಲ್ದಕ್ಕೆ ಹೇಳೋಗು. ತುಪ್ಪ ಚಲೋ ಹೋಗತ್ತವ್ರದ್ದು ರವೆ ರವೆ ಬಂದಂಗೆ. ಇಲ್ಲಿ ಒಂದು 1/4 ಕೆಜಿನಾರ ಕೊಡುವನ್ನು, ಹೋಳಿಗೆಗೆ ಶಾವಿಗೆಗೆ ಬೇಕು. ತಗೋ ಹೇಳ್ತಾನೆ ಏನಂತಾಳ ಏನೋ. ಮತ್ತು ವಾಸನೆ ಗೀಸನೆ ಇದ್ರೆ ಬೇಡ ಅಂತ ಹೇಳ್ಬಿಡು, ನೋಡಿ ಚಲೋ ಇದ್ರೆ ಅಷ್ಟು ಹ್ಞೂ ಅನ್ನು. ನಿಮ್ಮದು ಬಲು ಚಲೋ ಬಿಡ್ರಲ್ಲ, ಬೆಣ್ಣೆ ಹೇಳು ಅಂತೀರಿ, ವಾಸನೆ ಇದ್ರೆ ಬೇಡ ಅಂತೀರಿ, ಚಲೋ ಇದ್ರೆ ನೋಡು ಅಂತೀರಿ. ಆಕೆ ನೋಡೋಕೆ ಕೊಡೋದಿಲ್ಲ ಯವ್ವ. ರೆಡಿವ, ನಾವು ಬೇವು ರೆಡಿ ಮಾಡೇವಿ. ಅಮಾವಾಸ್ಯೆಗೆ ಅಂತ ಏನು ಹಣ್ಣಕಾಯಿ ಹೊಡೆಯೋದು, ಪೂಜೆ ಮಾಡೋದು ಅಷ್ಟೇ. ಏನಾರ ಒಂದು ಸಿಹಿ ಮಾಡೋದು. ಬೆಳಗ್ಗೆ ಜಾಕಕ್ಕೆಲ್ಲ ಹುಡುಗರಿಗೆ ಪಟ್ಟಿ ಅದನ್ನು ರೆಡಿ ಮಾಡಿ ಇಡಬೇಕು. ಎದ್ದು ಕೂಡಲೇ ತಿನ್ನೋಕೆಲ್ಲ ಬೇವು ಗೇರು ಬೀಜ ಉತ್ತುತ್ತಿ ಅದೆಲ್ಲ ರೆಡಿ ಮಾಡಿಟ್ಟು ಸಂಜೆಗೆ ಏನಾರು ಊಟ ಅಡುಗೆ ಮಾಡ್ಕೊಂಡು ತಿಂದು ಮನೆ ಕಂದ್ರಾತು. ಯಾಕೆ ಯಾವ ರಂಗೋಲಿ ಹಗ್ಸಿಲ್ ಬಿಡವ ಇಷ್ಟೊತ್ತಾದ್ರೆ. ಈ ಬದ್ಮಾಶ್ ಹುಡ್ರು ಹೊಸ ಓಡಾಡೋದಲ್ಲ, ಕಾಲ ತಿಕ್ಕಿಂತ ಓಡಾಡ್ತಾವೆ. ಮತ್ತೆ ಹಾಕಿರಿ ಚಂದ ಮಾಡಿ. ಏನು ಮಾಡ್ತೀಯ, ದಿನ ಯಾರು ಹಾಕಂತ ಕುಂದಿರ್ಬೇಕು. ನಮ್ಮ ಮನ್ಯಾಗಾರ ಎಷ್ಟು ಓದ್ತಿರ್ಬೇಕದು. ಸರಿ ತಗೋರ್ಬಾ, ಹೋಗ್ತೇನೆ ನಾನು. ಆತು ಹೋಗುವ. ನೋಡಿರಿ ಫ್ರೆಂಡ್ಸ್, ನಮ್ಮ ಹಳ್ಳಿ ಕಡೆ ಹಿಂಗೆ ಒಣೇನು ಹೆಂಗಸ್ರು ಮುಂಜಾನೆ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ಏನಾರು ಒಂದು ಸುದ್ದಿ ತಕ್ಕಂದು ಮಾತಿ ನಿಂತರು ಅಂದರೆ ಒಳಗೆ ಹೋಗೋ ಲಕ್ಷಣ ಇರಲ್ಲ ಅವ್ರಿಗೆ. ಈ ರೀತಿ ನೀವು ಯಾರಾದರೂ ಮಾಡ್ತಿದ್ರೆ, ನಿಮಗೆ ನಾವು ಮಾಡಿದ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಹೊಸ್ದಾಗಿ ನೋಡ್ತಾ ಇರೋರು ಮತ್ತು ಈಗಾಗಲೇ ನೋಡ್ತಿರೋರು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಹಬ್ಬದ ತಯಾರಿ ಹೆಂಗೈತಿ ಹೇಳ್ರಿ. ಒಳಗೆ ಹೋಗಿ ಕೆಲಸ ನೋಡ್ಬೇಕ್ರಿ. ಗಾಡಿ ಇದೆಲ್ಲ ಮುಗಿಸಿ ಬರೋಣ, ಸಂಜೆ ಆತು. ಸಂಜೆ ಅಡುಗೆ ಅದನ್ನು ಮಾಡ್ಬೇಕ್ರಿ. ಎಲ್ಲಾರ್ದು ಚಾದ ಆತ್ರಿ, ಚಹಾ ಕುಡಿತೀವಿ ನಾವು. ಚಹಾ ಕುಡಿ ಬರ್ರಿ, ದಯವಿಟ್ಟು ಸಪೋರ್ಟ್ ಮಾಡ್ರಿ.